ಕೆಲಸ ಮಾಡಬೇಕಮ್ಮ. ಅಣ್ಣ, ನಾನ್ ಶೀಲ ಹಾಳು ಮಾಡಕ್ ಬಂದಿ ಅಗ್ನಿ ಮನೇಲಿ ನಾನ್ ಕೆಲಸ ಮಾಡ್ಬೇಕಾ? ಏನು ಅಗ್ನಿ ನಿನ್ನ ಮೇಲೆ ಕೈ ಹಾಕಿದ್ದಾನೆ? ಏ ಅಗ್ನಿ, ಮುಂದೆ ನಾನು ಯಾರೆಂಬುದನ್ನು ತೋರಿಸುತ್ತೇನೆ. ಯಾಕಣ್ಣ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರ? ಯಾಕೆ? ಕಾರಣವಿದೆ ತಂಗಿ. ನನ್ನ ತಾಯಿಯನ್ನು ಕೆಡಿಸಿಕೊಂಡವರು ಬೇರೆ ಯಾರು ಅಲ್ಲಮ್ಮ, ಆ ನೀಚ ಅಗ್ನಿ. ಏನು, ನನ್ನ ತಾಯಿನ ಕೆಡಿಸಿ ಕೊಲೆ ಮಾಡಿದಿ ನೀಚ ಅಗ್ನಿನ? ಅಣ್ಣ, ಹಾಗಾದ್ರೆ ನನಗೆ ಎಷ್ಟೇ ಕಷ್ಟ ಆದ್ರೂ ಸರಿ, ನಾನು ಈ ಮನೇಲಿ ಕೆಲಸ ಮಾಡ್ತೀನಣ್ಣ. ಈ ಮನೆಯಲ್ಲಿ ಕೆಲಸ ಮಾಡೋದು ಮಾತ್ರವಲ್ಲಮ್ಮ, ಒಂದು ವೇಳೆ ಅಗ್ನಿ ಅಂತ್ಯ ನೋಡುವುದು ನಾನು ಆಗದಿದ್ದರೆ ನೀನು ಅಗ್ನಿಗೆ ಅಂತ್ಯ ಆಡಬೇಕು. ಆಯ್ತಣ್ಣ, ನೀ ಹೇಳ್ದಂಗೆ ಮಾಡ್ತೀನಿ. ಹೆಣ್ಣಿನ ಕೈಲಿ ಅಸಾಧ್ಯವಾದದ್ದು ಯಾವುದು ಆಗೋದಿಲ್ಲ ಅಂತ ಮಾಡಿ ತೋರಿಸ್ತೀನಿ. ಈಗ ನನಗೆ ನೆಮ್ಮದಿ ಆಯಿತು ತಂಗಿ. ಏ ಅಗ್ನಿ, ಅಗ್ನಿ, ದೇವ, ನಮ್ಮ ಕೆಲಸಕ್ಕೆ ಒಂದು ಹುಡುಗಿಯನ್ನು ಕರೆದು ಹೇಳಿದ್ದೆ. ಕರೆದುಕೊಂಡು ಬಂದಿದ್ದೇನೆ ಅಗ್ನಿ. ಬೇರೆ ಯಾರನ್ನಲ್ಲ, ನನ್ನ ತಂಗಿ ಜ್ಯೋತಿಯನ್ನು. ಇವಳು ನಿನ್ನ ತಂಗಿ ಜ್ಯೋತಿ? ನೀನು ದೇವನ ತಂಗಿ ಎಂದು ತಿಳಿಯದೆ ನಾನು ದುಡುಕಿ ಬಿಟ್ಟೆ. ಹೋಗ್ಲಿ ಬಿಡು ಅಗ್ನಿ, ಗೊತ್ತಿಲ್ಲದೆ ಮಾಡಿರೋ ತಪ್ಪಿಗೆ ಕ್ಷಮೆ ಯಾಕೆ ಕೇಳ್ತೀಯ? ಅಗ್ನಿ, ನೀ ಹೇಳಿದ ಕೆಲಸವನ್ನು ಚುಟಿಕೆ ಹೊಡೆದ್ರೊಳಗೆ ಮಾಡಿ ಮುಗಿಸ್ತಾಳೆ ನನ್ನ ತಂಗಿ. ಏನೆಂದು ಹೇಳು. ಮುಂದೇನು ಮಾಡಬೇಕೆಂಬುದನ್ನು ನಾನು ಹೇಳುತ್ತೇನೆ. ಈಗ ನೀನು ಸೂರ್ಯನ ಮನೆಗೆ ಹೋಗಿ ಎಲ್ಲರನ್ನು ಕರೆದುಕೊಂಡು ಬಾ. ಆಗಲೇ ಅಗ್ನಿ, ನಾನಿನ್ನು ಬರುತ್ತೇನೆ. ಬಾಯ್. ನೋಡು ಜ್ಯೋತಿ, ನಮ್ಮ ಕೋಟಾ ನೋಟಿನ ವ್ಯವಹಾರವನ್ನು ನೋಡಿಕೊಳ್ಳಲು ಪುರುಷರನ್ನು ನೇಮಿಸಿದರೆ ಸಮಾಜದ ಕಣ್ಣಿಗೆ ಅನುಮಾನ ಬರುತ್ತದೆ. ಆ ದೃಷ್ಟಿಯಿಂದ ಅಂತ ಕೋಟಾ ನೋಟಿನ ಹಣವನ್ನು ಮತ್ತು ಇಲ್ಲಿನ ಕೆಲಸವನ್ನು ನೀನೇ ನೋಡಿಕೊಳ್ಳಬೇಕು. ಆಯ್ತು ಅಗ್ನಿ, ನಾವು ಹೇಳ್ದಂತೆ ನಾ ಮಾಡ್ತೀನಿ. ಆದರೆ ಎಂಬ ಅಪಸ್ವರ ಬೇಕೇ ಜ್ಯೋತಿ? ನಾ ಕೇಳಿದಷ್ಟು ಹಣ ಕೊಡ್ತೀನಿ ಅಂದ್ರೆ ಮಾತ್ರ ನಾನು ಈ ಕೆಲಸ ಮಾಡ್ತೀನಿ. ಹಣ ಎಂಬುದು ನನ್ನ ಲೆಕ್ಕಕ್ಕೆ ಇಲ್ಲ ಜ್ಯೋತಿ. ನಿನಗೆ ಬೇಕಾದಾಗ ನೀರಿನಂತೆ ಹಣದ ಹೊಳೆಯನ್ನೇ ಹರಿಸುತ್ತೇನೆ. ಅದರ ಬಗ್ಗೆ ಚಿಂತಿಸದಿರು. ಆಗ್ಲೇ ಅಗ್ನಿ, ಇವತ್ತಿನೇನೆ ನಾ ಕೆಲಸ ಮುಗಿಸ್ತೇನೆ. ಹಾಗಾದರೆ ಬಹಳ ದಿನಗಳ ನಂತರ ಹೆಣ್ಣು ಹಕ್ಕಿ ನೀನು ಸಿಕ್ಕಿರುವೆ. ಈ ಬಾಯಾರಿದ ಗಂಡು ಹಕ್ಕಿಯನ್ನು ಬಾನಂಗಳಕ್ಕೆ ಕರೆಯುವೆ ಅಪ್ರಿಯೆ. ಗಂಡು ಹಕ್ಕಿ ಆಸೆ ತೀರ್ಸೋದಲ್ವೇ ಹೆಣ್ಣು ಹಕ್ಕಿಯ ಕರ್ತವ್ಯ. ಹಾಗಾದರೆ ಸುರಿಸು ಸುಮಧುರ ಗಾನ ನಿನ್ನ ಮಧುರ ಕಂಠದಿಂದ. ಭೂಮಿಗೆ ನೀನೆಂದಿಗೂ ನನ್ನ ಬಾಳಿಗೆ ಹೂದುಂಬಿಗೆ
ಹಗಲೂರು ಕನಸೇತಕ್ಕೆ ನೀ ಬಂದರೆ ಹೂ ಎಂದರೆ ಪ್ರೇಮೋತ್ಸವ ಬಾಳದಾರಿಗೆ ಹೂ ತುಂಬಿಗೆ ರವಿ ಭೂಮಿಗೆ ನೀನೆಂದಿಗೂ ನನ್ನ ಬಾಳಿಗೆ ನೋಡೋದ್ನಿ ನಾನು ಕೈಕಾಲು ಮುಖ ತೊಳ್ಕೋಬೇಕು. ನನ್ನ ರೂಮ್ ಎಲ್ಲೈತೆ ಅಂತ ಹೇಳಿದ್ರೆ ನಾನು ಹೊರಗಡೆ ಹೋಗ್ತೀನಿ. ಜ್ಯೋತಿ, ಮುಖ ತೊಳೆದುಕೊಂಡು ಬೇಗನೆ ಬಂದು ಬಿಡು. ಮಣಿಕಂಡನ ಮದುವೆ ಇದೆ. ಬಟ್ಟ ಲೇ ಬಟ್ಟ, ದನಿಯಾರ ಹೇಳ್ರಿ. ಜ್ಯೋತಿ ಕೈ ಕೊಟ್ಟು ರೂಮ್ ತೋರಿಸು. ಆಯ್ತ್ರಿ ಸೌಕಾರ. ಮೇಡಮ್ ಅವ್ರ ಲೇ ಬಟ್ಟ, ಮೇಡಮ್ ಅವ್ರ ಬರ್ರಿ, ಇದು ಹಿಡ್ಕೊ ಬೇಗ. ಇದು ರೂಮ್ ತೋರಿಸ್ತಾನೆ, ಬರ್ರಿ ಹೋಗೋಣ. ಲೇ ಬಟ್ಟ, ನಾನು ಹೇಳುತ್ತಿರುವುದೇನು ನೀನು ಮಾಡುತ್ತಿರುವುದೇನು? ಅಲ್ರಿ ಸೌಕಾರ, ನೀವ ಜ್ಯೋತಿ ಮೇಡಮ್ ಅವ್ರನ್ನ ಕೈಯಾಗ ಕೊಟ್ಟು ಕರ್ಕೊಂಡು ಹೋಗಂದ್ರಿ. ಹೇ, ನಾನು ಹೇಳಿದ್ದು ಸೌಂಡ್ ಅಲ್ಲ ಮಗನ. ಜ್ಯೋತಿ ಕೈ ಕೊಟ್ಟು ರೂಮ್ ತೋರಿಸು ಅಂತ ಹೇಳಿದೆ. ಅಲ್ರಿ ಸೌಕಾರ, ನೀವ ಮೊದ್ಲೇಕ ಚಾವಿ ಕೊಟ್ಟ ಒಳಗ್ ಕರ್ಕೊಂಡು ಹೋಗಂದಿದ್ರ ಹಾಕಿನ್ರಿ. ಮತ್ ನೀವ ಹೇಳಿದ್ರಿ ಕೈಯಾಗ ಕೊಟ್ಟು ಕರ್ಕೊಂಡು ಹೋಗಂತೇಳಿ. ಮೊದಲು ಹೇಳಲಿಲ್ಲ, ನನ್ನ ಕರ್ಮ. ಈಗ ಹೇಳ್ತಾ ಇದ್ದೀನಿ, ಜ್ಯೋತಿ ಕರ್ಕೊಂಡು ಹೋಗಿ ರೂಮ್ ತೋರಿಸು. ಆಯ್ತ್ರಿ ಸೌಕಾರ. ತಿಪ್ಪೇಶಿ, ಲೇ ತಿಪ್ಪೇಶಿ, ಬನ್ರಿ ರಣಧೀರಣ್ಣ. ಬೇಗ ಬೇಗನೆ ಎಲ್ಲರಿಗೂ ಅಕ್ಷತೆಗಳ ಕೊಡು ಬಿಡಪ್ಪ. ಆಯ್ತ್ರಿ ಅಣ್ಣ, ಎಲ್ಲಾರಿಗೂ ಕೊಡ್ತೇನ್ರಿ. ತಂಗಿ ಲಕ್ಷ್ಮಿ, ಲಕ್ಷ್ಮಿ, ಮದುವೆ ಗಂಡು ಬಂದು ಕುಂತತಿ. ಇನ್ನು ಮದುಮಗಳು ಎಲ್ಲಿದಾಳ್ರಿ? ತಡಿಯೋ ಮಾರಾಯ, ಇನ್ನೂ ರೆಡಿ ಆಗ್ಬೇಕು. ಅವ್ರು ರೆಡಿ ಆಗಿ ಬರ್ಬೇಕಲ್ಲ. ಟೈಮರ ಬೇಕೋ ಬೇಡ? ನೀನು ಗಂಡು ಸದಿ 2 ಸಿಗಾಕೊಂಡವನು ಬಂದು ಬಿಡ್ತಿ. ಪಾಪ ಅವ್ರು ರೆಡಿ ಆಗಿ ಬರ್ಬೇಕ. ಎಲ್ಲಾರು ಲಗ್ನ ಐತಿ, ಎಲ್ಲಾರು ಬರ್ರಿ. ಎಲ್ಲಾರು ಬಂದಾರ್ರಿ ಸಾಮ್ಗಳ. ನಿಮ್ದನ ಬಾಕಿ ಉಳ್ದೈತ್ರಿ. ನಿಮಗ್ ಮಂತ್ರದು ನೆನಪು ಐತೇನ ಇಲ್ಲ ರೀ? ಏ ತಿಪ್ಪಿ, ಒತ್ರ ಮಾಡಿ ಬಾ ತಿಳಿರ್ಕಲ್ವೇನು?
ವಿಶ್ವನ ಕಣ್ಣು ತೆಪ್ಪಿಸಿ ಮಣಿ ಕಂಠನ ಲಗ್ನ ಮಾಡಿಸಿಕೊಳ್ಳುತ್ತಿರುವ ಲಕ್ಷ್ಮಿ ಅದೇಗೆ ಈ ವಿಶ್ವನ ಮುಂದೆ ಬರುತ್ತಾಳೆ ಸಂಕೋಚ ಪಡೆಯಲೇಬೇಕು. ಒಂದು ಸ್ವಲ್ಪ ಸಮಯ ಹೊತ್ತುಕೊಡಿ. ಈ ಬಡವರ ಮನೆಯಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುವುದನ್ನ ಸ್ವಲ್ಪ 5 ನಿಮಿಷ ರೀ ಶ್ರೀಮಂತರೇ. ಸೂರ್ಯ, ಮದುವೆಗೆ ಯಾವಾಗಿದ್ದು ಟೈಮ್ ಕೊಟ್ಟು ಮದುವೆ ಮಾಡಬೇಕು. ತಿಳಿಯೋದಿಲ್ಲೇನೋ ನಿನಗೆ? ಶ್ರೀಮಂತರೇ, ಬಡತನ ಅನ್ನೋದು ಬಹಳ ಕೆಟ್ಟ ಐತ್ರಿ, ಬಹಳ ಕೆಟ್ಟ ಐತೆ. ಎಲ್ಲ ಬಿಡ್ರಿ ಸಾವುಕಾರ. ನಿಮಗೆ ಎಲ್ಲಿ ಬರ್ತೈತ್ರಿ ಆ ಗರ್ಭ ಶ್ರೀಮಂತರು ನೀವು? ಬಾರ ನಮ್ಮ ಅವ್ವ ನಿನ್ ಸಂಬಂಧ ಜಗ್ ಮಂದಿ ನಿಂತೇವಿ. ಪುರೋಹಿತ, ಎಲ್ಲರ ಮುಖವನ್ನು ಏಕೆ ನೋಡುತ್ತಿರುವೆ? ಮಂತ್ರ ಹೇಳಲೇ ಮಗನ, ಆದಷ್ಟು ಬೇಗ. ಆತ್ರಿ ಹೇಳ್ತೇನೆ, ಎಲ್ಲರಿಗೂ ಅಕ್ಕಿ ಕಾಳು ಮುಟ್ಟಾವ್ರಿ. ಅಯ್ಯೋ ನಿನ್ರ ಸಂಜಿನಾಗ ಕೊಟ್ಟು ಬಂದೇನ ಅಟ್ರಿಗೂ ಎಲ್ಲರಿಗೂ ಮುಟ್ಟಾವ್ರಿ. ನೀವು ಹೇಳೋದು ಒಂದ ಬಾಕಿ ರೀ. ಹಂಗಾದ್ರ ಶುರು ಮಾಡ್ಲ? ನಾನು ಮಾಡೇ ಬಿಡ್ರಿ, ಬಿಡಾಕ್ ಹೋಗ್ಬೇಡ್ರಿ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಏಕೇನ. ಏ ತಿಪ್ಪಿ, ಏನ್ರಿ ಭಟ್ರ? ಏನು ಊಟಕ್ಕೆ ಉಪ್ಪಿನಕಾಯಿ, ಹಪ್ಪಳ, ಸಂಡಿಗೆ, ಕರದ ಮೆಣಸಿನ್ಕಾಯಿ ಇದು ಮಾಡ್ಸ್ಯಾರ ಅನ್ಲೇ. ಅಯ್ಯೋ ನಮ್ಮ ಬಾಟಿ 8 ದಿನ ಮೊದಲಿರ್ತಾನ ಮಾಡಿ ರೆಡಿ ಮಾಡಿ ಇಟ್ಟನ್ರಿ. ನೀವು ಮಾತ್ರ ಹೇಳ್ರಿ. ಆಯ್ತಾಯ್ತು. ಮತ್ತ ನಮ್ದ ಹಿಂದೆ ಮದ್ವೆ ಮಾಡಿದ್ದು ಎಲ್ಲ ಬಾಕಿ ತಗೊಂಬಂದಾರು, ಏನ್ ಬಿಟ್ಟು ಬಂದಾರು? ಏ ನಿಮ್ದು ಹಿಂದಿನ 10 ವರ್ಷದ ಲೆಕ್ಕ ಬರ್ದಿಟ್ಟಾರ ಗುರ್ಪುಸರಲ್ಲಿ ಒಳಗ. ನಾಳೆ ಮುಂಜಾನೆ ಗಾಡಿ ತಂದು ಹೇರ್ಕೊಂಡು ಹೋಗುವಂತ. ಏ ತಮ್ಮ ಗೋಪಿ, ಎಲ್ಲಿಗೋ ಬಿಟ್ಟಿದ್ನಲ್ಲ ಲೇ ಇದನ್ನ? ಅಲ್ಲೋ ಎಲ್ಲೇ ಹೇತಿನೋ ಅಂದ್ ನೋಡ, ಅಲ್ಲಿಗೆ ಬಿಟ್ಟಿ ನೋಡ. ಹೌದಣ, ಅಲ್ಲಿಂದ ಶುರು ಮಾಡ್ಲ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಏಕೇನ. ಜಯ ಜಯ ನಮ ಪಾರ್ವತಿ ಪತಿ ಹರ. ನಡೀರಿ, ಎಲ್ಲರೂ ಸೇರಿ ಊಟ ಮಾಡೋಣ. ನಡ್ರಿ ಊಟ ಮಾಡೋಣ. ಮಣಿ, ನೀನು ನಡೆ, ನಾನು ವಿಶ್ವ ಜ್ಯೋತಿ ಆಮೇಲೆ ಬರ್ತೇವೆ. ಶುಭವಾಗಲಿ ತಂಗಿ. ಗುಲಾಬಿಯು ಗುಂಪು, ಮಲ್ಲಿಗೆಯು ತಂಪು. ನಮಗಿಂತಲೂ ನಮ್ಮ ರಾಯರು ತುಂಬಾ ತುಂಬಾ ತುಂಬಾನೇ ಕೆಂಪು ಮಣಿಕಂಠ. ನೀ ಹೇಳಪ್ಪ ಮಣಿ ಅಣ್ಣ, ಹೆಸರು ಹೇಳ. ಹೆಸರು ಹಗ್ಗಲಿ ಹೊಡೆದ ಮಗ್ಗಲ್ ಕೊಡ್ತಾಳ ಲಕ್ಷ್ಮಿ. ವಿಶ್ವ, ಇವಳು ದೇವನ ತಂಗಿ ಜ್ಯೋತಿ. ಹಲೋ ಜ್ಯೋತಿ, ಇವಳನ್ನು ಉಪಯೋಗಿಸಿಕೊಂಡು ನಿನ್ನ ಕಾರ್ಯ ಸಾಧಿಸು. ಆಗಲಿ ಅಣ್ಣ. ಹೆಣ್ಣು ಮಾಯೆ, ಗಂಡು ನಾಯಿ ಎಂದು ಆ ಲಕ್ಷ್ಮಿಗೆ ಸ್ವರ್ಗ ಸುಖ ತೋರಿಸದಿದ್ದರೆ
ನಾನು ವಿಶ್ವನೇ ಅಲ್ಲ. ನೋಡು ವಿಶ್ವ, ನೋಡು, ಗುಟ್ಟಾಗಿ ಮಾತಾಡೋ ಸಮಯದಲ್ಲ, ಒಳಗಡೆ ಮಾತಾಡೋಣ. ಎಸ್, ಬೇಗ ಬಾರ ಲಕ್ಷ್ಮಿ. ಬಿಡ್ರಿ ನನ್ನ ಕೈನ. ಅಲ್ಲ ರೀ, ಏನ್ರಿ ಇದು ಹುಡುಗಾಟ? ಎಷ್ಟೊಂದು ತಮಾಷೆ ಮಾಡ್ತಾ ಇದ್ರಲ್ಲ ನೀವು. ಹಾಗಲ್ಲ ಲಕ್ಷ್ಮಿ, ನಿನ್ನನ್ನು ಮದುವೆ ಆಗಿರೋದು ಕೈ ಬಿಡೋದಕ್ಕಲ್ಲ ಚಿನ್ನ, ಕೊನೆವರೆಗೆ ಜೀವನ ಪೂರ್ತಿ ಜೀವನದ ಸಾಗಿಸಲು. ಹಾ ಲಕ್ಷ್ಮಿ, ನನ್ನನ್ನು ಮದುವೆ ಆಗಿದ್ರ ಬಗ್ಗೆ ನಿನಗೇನು ಅನಿಸುತ್ತದೆ? ತುಂಬ ಸಂತೋಷ ರೀ. ನಾವು ಬಡವರು, ನೀವು ಶ್ರೀಮಂತರು. ನಿಮ್ಮಂಥವ್ರನ್ನ ಕೈ ಹಿಡಿಬೇಕಾದ್ರೆ 7 ಜನ್ಮ ಪುಣ್ಯ ಮಾಡಿರ್ಬೇಕ್ರಿ, ಪುಣ್ಯ ಮಾಡಿರ್ಬೇಕು. ಅಂದ ಹಾಗೆ ಅಮ್ಮಣ್ಣಿ, ನಿಮ್ಮ ತಂದೆ ತಾಯಿಗೆ ನೀವಂದ್ರೆ ಪಂಚಪ್ರಾಣ ಅಲ್ಲವೇ? ಹೌದು ಲಕ್ಷ್ಮಿ, ನನ್ನ ತಂದೆಗೆ ನಾನೆಂದರೆ ಪ್ರಾಣ. ಏಕೆಂದರೆ ವಿಶ್ವ ಅಗ್ನಿ ಮೊದಲನೇ ಹೆಂಡತಿಯ ಮಕ್ಕಳು, ನಾನು 2ನೇ ಹೆಂಡತಿಯ ಮಗ. ಹೀಗಿರುವಾಗ ನನ್ನ ತಂದೆ ಎಲ್ಲ ಆಸ್ತಿ ನನ್ನ ಹೆಸರಿನಲ್ಲಿ ಬರೆದಿಟ್ಟಿದ್ದಾನೆ. ಹೌದಾ? ತುಂಬ ಸಂತೋಷ ಮಣಿ, ತುಂಬ ಸಂತೋಷವಾಯಿತು. ನೋಡಿ, ಆ ದೇವರು ನಿಮಗೆ ಆಸ್ತಿ ಐಶ್ವರ್ಯ ಎಲ್ಲವನ್ನೂ ಕೊಟ್ಟಿದ್ದಾನೆ. ಹೀಗಿರುವಾಗ ಬಡವರಿಗೆ ದಾನ ಧರ್ಮ ಮಾಡೋದು ಒಳ್ಳೆಯದಲ್ಲವೇನು? ಹೌದು ಲಕ್ಷ್ಮಿ, ನಮ್ಮ ದೇಶದಲ್ಲಿ ಎಷ್ಟೋ ಜನ ತಿನ್ನಲಿಕ್ಕೆ ಅನ್ನವಿಲ್ಲದೆ, ತೊಡಲಿಕ್ಕೆ ಬಟ್ಟೆ ಇಲ್ಲದೆ, ಮಲಗಲಿಕ್ಕೆ ಮನೆ ಇಲ್ಲದೆ ಪ್ರಾಣಿಗಳಂತೆ ದಿಕ್ಕೆಟ್ಟುತ್ತಿರುತ್ತಾರೆ. ಅಂಥವ್ರನ್ನನ್ನು ಕಂಡಾಗ ನಮ್ಮ ಕೈಲಿ ಆದಷ್ಟು ಸಹಾಯ ಮಾಡೋಣ. ಮೆಚ್ಚಿದೆ ಮಣಿ, ಮೆಚ್ಚಿದೆ. ನಿಮ್ಮ ಈ ಅಪ್ಪಟವಾದ ಮಾತುಗಳನ್ನು ಕೇಳಿ ನಿಮ್ಮಂತರನ್ನ ಕೈ ಹಿಡಿದು ನನ್ನ ಜನ್ಮ ಸಾರ್ಥಕವಾಯಿತು. ನೀವು ನನ್ನ ಪಾಲನ ದೇವರ ಮಣಿ. ಲಕ್ಷ್ಮಿ, ತುಂಬಾ ದಿನಗಳ ನಂತರ ನಾವಿಬ್ಬರು ಒಂದಾಗಿದ್ದೇವೆ. ಈ ಸಂದರ್ಭದಲ್ಲಿ ಹಾಡಿ ಕುಣಿದು ನಲಿಯೋಣ. ಆಯ್ತು, ನನ್ನ ಪಾಲಿನ ದೇವರು ನೀವು, ನನ್ನ ಬಾಳಿನ ಭಾಸ್ಕರರು ತಾವು. ನಿಮಗೆ ಸಿಹಿ ಮುತ್ತು ಕೊಡೋದಕ್ಕಾಗಿ ನಾನು ಇರುವುದು ಸ್ವಾಮಿ. ಬಾಬಾರೆ ಪ್ರಿಯಸಿ ಬಳಿ ಬಾರೆ ದಾಯಿಸಿ, ನಿನ್ನ ಬಿಡಲಾರೆ ಸನ್ಯಾಸಿ, ನನ್ನ ಹೃದಯಾಂತರಾಳದ ಜ್ಯೋತಿ. ಜ್ಯೋತಿ ನಿನ್ನ ಬಿಡಲಾರೆ ಎಂದು ಸಂಗಾತಿ, ನನ್ನ ಹೃದಯಾಂತರಂಗದ ಜ್ಯೋತಿ ನಿನ್ನ ಬಿಡಲಾರೆ ಎಂದು ಸಂಗಾತಿ. ದುಂಬಿಯು ನೀನಾಗಿ
ನೀನೆಂದು ರಾಗವನಾಡಿ ನಾನೀನು ಒಂದಾಗಿ ಹೂದುಂಬಿಯಂತೆ ನನ್ನ ಹೃದಯಾಂತರ ಬಿಡಲಾರೆ ರೀ ಮನೆಯಲ್ಲಿ ಎಲ್ಲರೂ ನಮಗೋಸ್ಕರನೇ ಕಾಯ್ತಾ ಇದ್ದಾರೆ. ಬನ್ನಿ ಊಟ ಮಾಡೋಣ. ನಡಿ ಲಕ್ಷ್ಮಿ ಹೋಗೋಣ.